New Hope TV, your encounter with God. ಪ್ರಿಯರೇ, ನಾವು ಧ್ಯಾನ ಮಾಡ್ತಾ ಇದ್ದೇವೆ ದೇವರ ವಾಕ್ಯ. ಯೆಹೋವ ಈರೆ ನಮ್ಮ ಅಗತ್ಯತೆಗಳನ್ನು ಪೂರೈಸುವ ದೇವರಾಗಿದ್ದಾರೆ ಪ್ರಿಯರೇ. ಹಾಗೆ ಕೀರ್ತನೆ 34ನೇ ಅಧ್ಯಾಯದ 10ನೇ ವಚನ ಹೇಳುತ್ತೆ ಅಂದರೆ, ಪ್ರಾಯದ ಸಿಂಹ ಆದರೂ ಹೊಟ್ಟೆಗೆ ಇಲ್ಲದ್ರೆ ಹಸಿದವು, ಆದರೆ ಆತನ ಮೇಲೆ ನಂಬಿಕೆ ಇಡುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಯಂಗ್ ಲಯನ್ಸ್ ಮೇ ಲ್ಯಾಕ್ ಆಫ್ ಹಂಗರ್, ಬಟ್ ದೇ ದಟ್ ಪುಟ್ ದರ್ ಟ್ರಸ್ಟ್ ಇನ್ ದ ಲಾರ್ಡ್ ಶಲ್ ಲ್ಯಾಕ್ ನಥಿಂಗ್. Are you trusting in the Lord? Am I trusting in the Lord? We will lack nothing. ನ್ಯೂಸ್ ಪೇಪರಲ್ಲಿ ನಾನು ಭಾಳ ಒಂದು ದುಃಖಕರವಾದ ಒಂದು ಸಂಗತಿ ಓದಿದೆ. ಒಬ್ಬ ಡೈಲಿ ವೇಜ್ ವರ್ಕರ್ ನಾರ್ತ್ ಇಂಡಿಯಾದಲ್ಲಿ, ಡೈಲಿ ವೇಜ್ ವರ್ಕರ್ ಅವನೇನು ಮಾಡಿದೆ ಅಂದರೆ, ಅವನ ಹತ್ರ ಒಂದು ಮೊಬೈಲ್ ಇತ್ತಂತೆ. ಆ ಮೊಬೈಲನ್ನು ತೊಗೊಂಡೋಗಿ ಮಾರಿ ಅವನಿಗೆ 2,500 rupees ಬಂತು. ಅದರಲ್ಲಿ ಮನೆಗೆ ಎಷ್ಟೋ ವಸ್ತುಗಳು ತೊಗೊಂಡು ಬಂದ. ಹೆಂಡತಿ 3 ಮಕ್ಕಳು ಗ್ರೋಸರಿ ಎಲ್ಲ ತೊಗೊಂಡು ಬಂದು ಕೊಟ್ಟು, ಆಮೇಲೆ ಆ ಹಣನೂ ಅವನ ಕೈಯಲ್ಲಿ ಇಟ್ಟು ಆಮೇಲೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಯಾಕೆಂದರೆ ಹಿ ಕುಂಟ್ ಸಿ ಹಿಸ್ ಫ್ಯಾಮ್ಲಿ ಸಫರ್. ಅವನಿಗೆ ಒಂದು ನಿರೀಕ್ಷೆ ಇರಲಿಲ್ಲ, ಅವನಿಗೆ ಈ ವಾಕ್ಯಗಳು ಇರಲಿಲ್ಲ, ಅವನಿಗೆ ಈ ವಾಕ್ಯಗಳು ಅವನ ಕಿವಿಗೆ ಬಿದ್ದಿರಲಿಲ್ಲ ಪ್ರಿಯರೇ. ಅವನಿಗೆ ಗೊತ್ತಿರಲಿಲ್ಲ ಏನೆಂದರೆ, ದೆರ್ ಈಸ್ ಅ ಗಾಡ್ ಹೂ ಪ್ರೊವೈಡ್ಸ್. ನಾನು ಅನೇಕ ಸರ್ತಿ ಈ ವಿಷಯ ಹೇಳಿದ್ದಾನೆ. ಮೈಸೂರು ಕಡೆ ನಾವು ರಂಗನತಿಟ್ಟಿಗೆ ಹೋಗ್ತೇವೆ, ಇಷ್ಟು ಪಕ್ಷಿಗಳು ಬರ್ತದಲ್ಲಿ, ಡಿಫ್ರೆಂಟ್ ಬರ್ಡ್ಸ್, ಬ್ಯೂಟಿಫುಲ್ ಬರ್ಡ್ಸ್. ಐ ರಿಯಲಿ ಥ್ಯಾಂಕ್ ಗಾಡ್. ಕೆಲವು ಸರ್ತಿ ಲಾಕ್ಡೌನ್ಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ, ಯಾಕೆಂದರೆ ನಮ್ಮ ನೇಚರ್ ಬ್ಯೂಟಿಫುಲ್ ಆಗಿದೆ. ಈಗ ಬ್ಯಾಂಗ್ಳೂರಂತೂ ಅಷ್ಟು ಸುಂದರವಾಗಿ ಆಗಿದೆ. ಹೇಗೆ ಅನ್ನಿಸ್ತದೆ ಅಂದರೆ, ನಮ್ಮ ಮರ ಗಿಡಗಳು, ನಮ್ಮ ಹೂಗಳು, ದಿ ಆರ್ ಬ್ರೀದಿಂಗ್ ಪ್ಯೂರ್ ಕ್ಲೀನ್ ಏರ್ ಅಂತ. ಸೊ ಈ ಪಕ್ಷಿಗಳು ಈ ವರ್ಷ ತುಂಬ ಬಂದಿದೆ ಅಂತ ನ್ಯೂಸಲ್ಲಿ ಹೇಳ್ತಾಯಿದ್ರು. ಅಷ್ಟೆಲ್ಲ ನವಿ ಮುಂಬೈದಲ್ಲಿ ಒಂದು ಲೇಕ್ ಇದೆ, ಅಲ್ಲಿ ಫ್ಲೆಮಿಂಗೋಸ್, ಇಷ್ಟು ಬ್ಯೂಟಿಫುಲ್ ಆದ ಪಿಂಕ್ ಕಲರ್ದು ಫ್ಲೆಮಿಂಗೋಸ್ ಬಂದಿದ್ದಾರೆ. ಅನೇಕ ವರ್ಷ ಅವ್ರು ಬರ್ತಾರೆ, ಆದರೆ ಈ ವರ್ಷ ತುಂಬಾ ಬಂದಿದೆ ನೋಡಿ ಪ್ರಿಯರೇ. ಅವ್ರಿಗೆ ಈ ದೇಶದಲ್ಲಿ ಲಾಕ್ಡೌನ್ ಇದೆ, ಇಲ್ಲಿ ಆಹಾರ ಸಿಗ್ತದೋ ಇಲ್ಲೋ ಅಂತ ಪಕ್ಷಿಗಳಿಗೆ ಚಿಂತೆ ಇಲ್ಲ. ಅವ್ರಿಗೆ ಒಂದು ಗೊತ್ತಿದೇನೆಂದರೆ, ಅವರ ತಂದೆಯಾದ ದೇವರು ಅವ್ರಿಗೆ ಒದಗಿಸ್ತಾರೆ. ಸೊ ಇಲ್ಲಿ ನಾವು ಹೋಗುವಾಗ, ಅಲ್ಲಿ ನಾವು ಒಂದು ಬೋಟಲ್ಲಿ ಹೋಗಬೇಕಾದ್ರೆ ಆ ಬೋಟ್ ಮ್ಯಾನ್ ನಮಗೆ ಹೇಳ್ತಾ ಇದ್ದಾನೆ ಅಂದರೆ, ಸರ್ ಇಲ್ಲಿ ಅನೇಕ ಪಕ್ಷಿಗಳು ಬರುತ್ತೆ, 35,000ಕ್ಕಿಂತ ಹೆಚ್ಚು ಪಕ್ಷಿಗಳು ಇಲ್ಲಿ ಬರುತ್ತೆ. ಒಂದು ಅದ್ಭುತ ಸಂಗತಿ ಏನೆಂದರೆ, ಒಂದು ಪಕ್ಷಿಗೂ ಆಹಾರ ಇಲ್ಲದೆ ಇರುವುದಿಲ್ಲ. ಅದು ನನಗೆ ಎಷ್ಟು ಮನಸ್ಸಿಗೆ ಇಟ್ ಹ್ಯಾಸ್ ಟಚ್ಡ್ ಮೀ ಸೋ ಮಚ್. ಏನೆಂದರೆ, ಆ ಹಕ್ಕಿಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಆ ಹಕ್ಕಿಗಳಿಗೆ ಲಾಕ್ಡೌನ್ ಇದೇನೋ, ಗ್ರೋಸರಿ ಸಿಗ್ತದೋ ಇಲ್ಲೋ ಅದದು ಯೋಚನೆ ಇಲ್ಲ. ಆ ಹಕ್ಕಿಗಳು ಯೋಚನೆನೂ ಮಾಡಲ್ಲ, ನಾವು ಇಂಡಿಯಾಕ್ಕೆ ಯಾಕೆ ಹೋಗಬೇಕು, ನಾವು ಆಸ್ಟ್ರೇಲಿಯಾಗೆ ಹೋಗೋ, ಅಲ್ಲಿ ಒಳ್ಳೆ ಆಹಾರ ಸಿಗ್ತದಂತ ಅವ್ರು ಯೋಚನೆ ಮಾಡಲ್ಲ. ಅವರೊಂದನ್ನೇ ಅವ್ರಿಗೆ ಗೊತ್ತಿದ್ದೇನೆಂದರೆ, ನಮಗೆ ಆಹಾರ ಒದಗಿಸುವ ದೇವರಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ ಪ್ರಿಯರೇ. ಆಲ್ ದೀಸ್ ಥಿಂಗ್ಸ್ ಆರ್ ಫಾರ್ ಎನ್ ಎನ್ಕರೇಜ್ಮೆಂಟ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಒಂದು ಕತೆ ಇದೆ ದೇವರ ವಾಕ್ಯದಲ್ಲಿ, ಅದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಅದದು 14ಇಂದ 20 ವಚನವರೆಗೆ ನಾನು ಓದ್ಕೊಳ್ತಾನೆ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 14 and verse 14 to 20. The book of Matthew chapter 14 and verse 14 to 20. And Jesus went forth and saw a great multitude and was moved with compassion towards them, and he healed their sick. And when it was evening, his disciples came to him saying, this is a desert place, and the time is now past. Send the multitude away, that they may go into the village and buy themselves food. But Jesus said unto them, they need not depart, give ye them to eat. And they say unto him, we have 5 loaves and 2 fish. He said, bring them hither to me. And he commanded the multitude to sit down on the grass, and took the 5 loaves and the 2 fish, and looking up to heaven, he blessed and brake and gave the loaves to his disciples, and the disciples to the multitude. ಪ್ರಿಯರೇ, ಒಂದು ಸಣ್ಣ ಸಂಗತಿಯನ್ನು ಗಮನ ಕೊಡಬೇಕಂತ ಕೇಳ್ಕೊಳ್ತಾನೆ ನಾನು. ಇಲ್ಲಿ ನಾವು ವಚನ ಪ್ರಾರಂಭ ಮಾಡಿದಾಗ ಇಟ್ ಸೇಸ್ ದ್ಯಾಟ್ ಇಟ್ ವಾಸ್ ಅ ಡೆಸರ್ಟ್. ಶಿಷ್ಯರು ಬಂದು ಹೇಳ್ತಾರೆ ಅಂದರೆ, ದಿಸ್ ಈಸ್ ಅ ಡೆಸರ್ಟ್ ಪ್ಲೇಸ್ ಆ್ಯಂಡ್ ದ ಟೈಮ್ ಈಸ್ ನೌ ಪಾಸ್ಟ್. ಏನೆಂದರೆ, ಅವರು ಕುತ್ಕೊಂಡ ಸ್ಥಳ, ಯೇಸು ಸ್ವಾಮಿ ಅವರಿಗೆ ವಾಕ್ಯ ಹೇಳ್ತಾ ಓಕೆ ಸಾಯಂಕಾಲ ಆಯಿತು, ಕತ್ತಲೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಯೇಸು ಸ್ವಾಮಿ ಅವರಿಗೆ
ಶಿಷ್ಯರಿಗೆ ಇವರಿಗೆ ಆಹಾರವನ್ನು ಕೊಡಿ ಅಂತ ಹೇಳುವ ಸಮಯದಲ್ಲಿ ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾರೆ ಅಂದರೆ ಇದು ಮರುಭೂಮಿಯಾಗಿದೆ, ದಿಸ್ ಈಸ್ ಅ ಡೆಸರ್ಟ್ ಪ್ಲೇಸ್. ಓಕೆ, ಅದೇ ನಾವು ವಚನ ಕಲೆಗೆ ಓದ್ಕೊಂಡು ಹೋಗುವಾಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ಅವರನ್ನು ಎಲ್ಲರನ್ನೂ ಕುತ್ಕೊಳ್ಳಿಸಿ, ಆ್ಯಂಡ್ ಈ ಕಮ್ಯಾಂಡೆಡ್ ದ ಮಲ್ಟಿಟ್ಯೂಡ್ ಟು ಸಿಟ್ ಡೌನ್ ಆನ್ ದ ಗ್ರಾಸ್. ಆ ವ್ಯತ್ಯಾಸವನ್ನು ನಾನಿಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಏನೆಂದರೆ ಅಲ್ಲಿ ಓವರಾಲ್ ನಾವು ಆ ಸ್ಥಳ ನೋಡಿದಾಗ ಇಟ್ಸ್ ಅ ಡೆಸರ್ಟ್ ಪ್ಲೇಸ್. ಡೆಸರ್ಟ್ ಅಂದರೆ ಅಡವಿ, ಒಂದು ಮರುಭೂಮಿ. ಅಲ್ಲಿ ಒಂದು ವಸ್ತು ಸಿಕ್ಕುವುದಿಲ್ಲ. ಅಲ್ಲಿ ಏನಪ್ಪ, ಈಗ ನಾವು ಹಳ್ಳಿ ಕಡೆ ಹೋದಾಗ, ನಾವು ಹಳ್ಳಿ ದಾಟಿ ಹೋಗುವಾಗ ಏನೋ ಒಂದು ತರಕಾರಿ ಬೆಳೀತಾ ಇರ್ತಾರೆ, ಯಾವುದೋ ಒಂದು ಹಣ್ಣುದು ಪ್ಲಾಂಟೇಶನ್ಸ್ ಒಂದು ಬರ್ತಾ ಇದೆ, ಏನೋ ಒಂದು ಸಿಕ್ಕುತ್ತೆ ನಮಗೆ, ಅಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಕೊಡುವಂಗೆ ಏನೋ ಒಂದು ನಮಗೆ ಅಲ್ಲಿ ಪಟ್ಟಂತ ಸಿಗ್ಬೋದು. ಶಾಪ್ಸ್ ಇಲ್ಲಾದರೂ ಬೆಳೀತಾರೆ. ಆದರೆ ಇಲ್ಲಿ ಡೆಸರ್ಟ್ ಇರುವ ಕಾರಣ ಏನು ಬೆಳೀತಾ ಇಲ್ಲ. ಅದಕ್ಕೆ ಅದನ್ನು ಆ ಶಿಷ್ಯರು ಯೇಸು ಸ್ವಾಮಿಗೆ ಮೊದಲೇ ಹೇಳ್ತಾರೆ ಅಂದರೆ ಇದು ಮರುಭೂಮಿ, ಇದು ಡೆಸರ್ಟ್ ಪ್ಲೇಸ್, ಇಲ್ಲಿ ಏನೂ ಸಿಕ್ಕಲ್ಲ. ಬಟ್ ಅದ ಡಿಫ್ರೆನ್ಸ್ ನೋಡಿ, ವೆನ್ ದ 5 loaves and 2 fish came in the hands of Jesus, ಆ ಸ್ಥಳ ಹೇಗಿತ್ತೆ ಅಂದರೆ ಅಲ್ಲಿ ಹೇಳುತ್ತೆ ಅಂದರೆ he told them to sit on the grass. ಆ ಜನರಿರುವ ಸ್ಥಳ ಏನಿತ್ತು ಅಂದರೆ ಹಸಿರು ಹುಲ್ಲಾಗಿತ್ತು. ಹಸಿರು ಹುಲ್ಲು ನಮಗೆ ಏನನ್ನು ತೋರಿಸ್ತದೆ ಅಂದರೆ ಗ್ರೀನ್ ಗ್ರಾಸ್ ಶೋಸ್ ಅಸ್ ಆ್ಯಂಪಲ್ ಆಫ್ ಫುಡ್. ಈಗ ಕುರಿಯನ್ನು ಮೇಯಿಸ್ಕೊಂಡು ಹೋಗಬೇಕಾದ್ರೆ ಅವ್ರು ನೋಡ್ತಾರೆ, ಏನನ್ನು ನೋಡ್ತಾರೆ ಅಂದರೆ ಹಸಿರು ಹುಲ್ಲು ಇದೆನಾ. ಯೋರ್ ಗಾಡ್ ಆ್ಯಂಡ್ ಮೈ ಗಾಡ್ ಈಸ್ ಸೋ ಮೈಂಡ್ಫುಲ್ ಆಫ್ ಅಸ್. ಕೀರ್ತನೆ 23 ಏನು ಹೇಳ್ತಾನೆ ಅಂದರೆ ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಿಲ್ ನಾಟ್ ವಾಂಟ್, ಹಿ ಮೇಕೆತ್ ಮೀ ಟು ಲೈ ಡೌನ್ ಬಿಸೈಡ್ ದ ಗ್ರೀನ್ ಪ್ಯಾಸ್ಚರ್ಸ್. ಹಲ್ಲೆಲೂಯಾ. ಏನು ಮಾಡ್ತಾರೆ ನಮ್ಮ ದೇವರು, ನಾವು ನಂಬಿದ ದೇವರೇನೆಂದರೆ ಹಸಿರು ಹುಲ್ಲಲ್ಲಿ ನಮ್ಮನ್ನು ನಡೆಸ್ತಾರೆ ಪ್ರಿಯರೇ. ಈ ಸ್ಥಳದಲ್ಲಿ ಆಹಾರ ಇಲ್ಲ ಸ್ಥಳದಲ್ಲಿ ಸಹ ಯೇಸು ಸ್ವಾಮಿ ಜನರನ್ನು ಕುತ್ಕೊಳ್ಳಿಸುವ ಸ್ಥಳ ಹೇಗಿತ್ತೆ ಅಂದರೆ ಹಸಿರು ಹುಲ್ಲಿನ ಮೇಲೆ ಕುತ್ಕೊಳ್ಳಿಸಿದ್ರು. ಏನು ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ರೆ ಅಂದರೆ ಐ ಆಮ್ ಯೋರ್ ಪ್ರೊವೈಡರ್, ನಾನು ನಿಮಗೆ ಹಸಿರು ಹುಲ್ಲಲ್ಲಿ ಕುತ್ಕೊಳ್ಳಿಸ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಬರೀ 5 ರೊಟ್ಟಿ 2 ಮೀನಿದೆ, ಆದರೆ ಇದನ್ನು ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿ ಎಲ್ಲರಿಗೂ ಹಂಚಿ ಉಳಿಯೋ ಅಷ್ಟು ನಾನು ಮಾಡ್ತಾನೆ. ಯಾಕೆಂದರೆ he always leads us in green pasture. He always leads us to a place where we are full and overflowing. ನಮ್ಮ ಸುತ್ತ ಇವತ್ತು ಏನಿದೆ ಅಂದರೆ ಬರಕಾಲ ಇದೆ. ಇವತ್ತು ನಮ್ಮ ಸುತ್ತು ಏನಿದೆ ಅಂದರೆ ಜನರ ಭಯ ಇದೆ. ಇವತ್ತು ಸುತ್ತು ಅಟ್ಮಾಸ್ಫಿಯರ್ ಹೇಗೆ ಇದೆ ಅಂದರೆ ನಾಳೆ ಏನು, ಇವತ್ತು ಹೇಗೆ ಜನರ ಮಾತು ಚೇಂಜ್ ಆಗಿದ್ದೇನೆ ಅಂದರೆ ಅಯ್ಯೋ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದೆ ಎಲ್ಲ ಲಾಸ್ ಆಗಿಬಿಡ್ತು, ಅಯ್ಯೋ ನಮ್ಮ ಬ್ಯಾಂಕ್ಗಳು ಕ್ಲೋಸ್ ಆಗಿಬಿಟ್ರೆ ನಮ್ಮ ಎಲ್ಲ ಹಣ ಹೋಗ್ಬಿಡುತ್ತೆ. ಪ್ರಿಯರೇ, ಜನರ ಆಲೋಚನೆಗಳು ಇವತ್ತು ಏನೇ ಇರಲಿ, ಆದರೆ ನಿಮ್ಮನ್ನು ನನ್ನನ್ನು ದೇವರು ಹಸಿರು ಗಾವಲದಲ್ಲಿ ನಡೆಸ್ತಾರೆ ಪ್ರಿಯರೇ. ಆಮೆನ್. ಇಟ್ ಈಸ್ ಸೋ ವಂಡರ್ಫುಲ್ ಆ್ಯಂಡ್ ಸೋ ಡಿಫ್ರೆಂಟ್ ದೇರ್. ಅಂದರೆ ಬೇರೆ ಸ್ಥಳ ಎಲ್ಲ ಇಟ್ ವಾಸ್ ಡ್ರೈ, ಬಟ್ ವೇರ್ ಹೀ led his people to sit down, that was a green pasture. ಇವತ್ತು ನಿಮಗೂ ನನಗೂ ಏನು ಕೊರತೆ ಆಗದಂಗೆ ದೇವರು ನೋಡ್ತಾರೆ. ಆಲ್ ದಟ್ he expects us is that we may put our trust in him. ನಾವು ಯಾವಾಗಲೂ ನಮ್ಮ ನಂಬಿಕೆಯನ್ನು ಆತನ ಮೇಲೆ ಇಟ್ಟರೆ, ಯಾವಾಗ ನಮ್ಮ ಚಿಕ್ಕ ಮಕ್ಕಳು ಅಥವಾ ನಮ್ಮ ಮಕ್ಕಳು ತಂದೆ ತಾಯಿ ಮೇಲೆ ನಂಬಿಕೆ ಇಡ್ತಾರೋ, ತಂದೆ ತಾಯಿ ಮಾತಿಗೆ ಅವ್ರು ಕೊಡ್ತಾರೋ, ತಂದೆ ತಾಯಿ ಮಾತನ್ನು ಅವ್ರು ಸೀರಿಯಸ್ ಆಗಿ ತಗೊಳ್ತಾರೋ, ಡ್ಯಾಡಿ ಹೇಳಿದ್ದಾರೆ, ಮಮ್ಮಿ ಹೇಳಿದ್ದಾರೆ, ಖಂಡಿತವಾಗಿ ಅವ್ರು ಮಾಡ್ತಾರೆ ಹೇಳಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ. ಆ ಚಿಲ್ಡ್ರನ್ ಟ್ರಸ್ಟ್ ಅಸ್ ಸೋ ಮಚ್. ಅದೇ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು ಯಾವಾಗ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೋ, ವೆನ್ ವಿ ಟ್ರಸ್ಟ್ ಹಿಮ್, when we trust him and say, Lord, no matter what happens, 1,000 may fall at my left and 10,000 at my right, but I will trust in you. This is the time for us to trust the Lord. ಇದೇ ಒಂದು ಸಮಯ ಅಂತ ಅಲ್ಲ ಪ್ರಿಯರೇ, ಬರುವ ಎಲ್ಲ ದಿನಗಳಲ್ಲಿ the Lord is teaching you and the Lord is teaching me to trust him 100%. ಬರೇ ನಮ್ಮ ಹತ್ರ ಎಲ್ಲ ಇರುವಾಗ ಹಲ್ಲೆಲೂಯಾ ಸ್ತೋತ್ರ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಹೇಳೋದು ಬಹಳ ಸುಲಭ ಪ್ರಿಯರೇ. ಆದರೆ ಏನೇ ಇಲ್ಲದಾಗ,
ಏನೇ ಇಲ್ಲದಾಗ ಅವರನ್ನು ಸಂಪೂರ್ಣವಾಗಿ ನಂಬುದು. ಲಾರ್ಡ್, ಐ ಡೋಂಟ್ ನೋ. ಮೋಶೆ ಹೇಳಿದ, ನನಗೆ ಏನೂ ಗೊತ್ತಿಲ್ಲ. ಐ ಟ್ರಸ್ಟ್ ಯು ಲಾರ್ಡ್. ಐ ನೋ ದಟ್ ಯು ವಿಲ್ ಪ್ರೊವೈಡ್ ಫಾರ್ ದಿಸ್ ಪೀಪಲ್. ಆ್ಯಂಡ್ ದ ಟೆಸ್ಟಿಮನಿ ವಾಸ್ ದೇ ಲ್ಯಾಕ್ ನಥಿಂಗ್. The testimony that we will share to the whole world is we didn't lack anything. ನನಗೆ ಒಂದು ಸಹೋದರಿ ಗೊತ್ತಿದೆ. ಅವಳೊಂದು ಕಡೆ ಕೆಲಸ ಮಾಡ್ತಾಯಿದ್ರು. ಅವ್ರು ಹೇಳಿದರು ಏನೆಂದರೆ, ಈಗ ನಮ್ಮ ಮನೇಲಿ ಚಿಕ್ಕ ಮಗು ಇದೆ, ನೀವು ಬರಲಿಕ್ಕೆ ಹೋಗಬೇಡಿ, ನಮಗೆ ಭಯ ಆಗುತ್ತೆ, ಯಾಕೆಂದರೆ ಹೊರಗೆ ಹೋಗಿ ಒಲೆಗೆ ಬರುವಾಗ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಂತ. ಅವಳು ಆಯಿತು, ನೀವು ಯಾವಾಗ ಬಾ ಅಂತ ಹೇಳ್ತೀರೋ ಆವಾಗ ನಾನು ಬರ್ತಾನೆ ಅಂತ ಅವಳು ಹೇಳಿದ್ಲು. ಅವ್ರಿಗೆ ಮತ್ತೆ ಬಂದು ಆ ತಿಂಗಳ ಸಂಬಳ ಕೊಟ್ಟರು ಅವರು. ಅವಳಿಗೆ ಖುಷಿ ಆಯಿತು. ಮನೆ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಿದ್ಲು. ಮಗಳು ತಾಯಿ ಎಲ್ಲರೂ ಮನೆಯಲ್ಲಿ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವಳ ಮಗನಿಗೆ ದೇವರೊಂದು ಬಾಗಿಲು ತೆಗೆದು ಒಂದು ಕೆಲಸ ಪ್ರಾರಂಭ ಮಾಡುವಂಗೆ ದೇವರ ಕೃಪೆ ಕೊಟ್ಟರು. ಪ್ರಿಯರೇ, ಯಾರಿಗೂ ಕೆಲಸ ಸಿಕ್ಕದ ಸಮಯದಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಒಳ್ಳೆ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಅಮೌಂಟ್ ಬರುವಂಗೆ ಅವ್ರಿಗೆ ಒಂದು ಸಹಾಯ ಮಾಡಿದರು, ಒಂದು ಮಾರ್ಗ ಮಾಡಿದರು. ಮತ್ತು ಅವಳು ಏನು ಮಾಡಿದ್ಲು ಅಂದರೆ, ಅವಳ ಬಂದ ಸಂಬಳದಲ್ಲಿ ದಶಮ ಭಾಗ ಕೊಡೋದು ಮಾತ್ರ ನಿಲ್ಲಿಸಲಿಲ್ಲ. ಅವಳು ದಶಮ ಭಾಗ ಬಂದು ಸಭೆಗೆ ಕೊಟ್ಟು, ಪಾಸ್ಟ್ರೇ ಏನೇ ಆಗಲಿ, ಎಂಥದೇ ಲಾಕ್ಡೌನ್ ಆಗಲಿ, ಎಂಥದೇ ಕಷ್ಟ ಆಗಲಿ, ದೇವರಿಗೆ ಕೊಡೋದು ನಾನು ಕೊಡಲೇಬೇಕಂತ ಬಂದು ದಶಮ ಭಾಗ ಕೊಟ್ಟು ಹೋದಳು. ಕೆಲವು ದಿನಗಳ ನಂತರ ಅವರ ಕೆಲಸದವ್ರು ಕರೆದು ಬಿಟ್ಟು, ನೀವು ಮತ್ತೆ ಕೆಲಸಕ್ಕೆ ಬನ್ನಿ, ನಮ್ಮ ಮಕ್ಕಳನ್ನು ನಮಗೆ ನೋಡಲಿಕ್ಕೆ ಆಗ್ತಾಯಿಲ್ಲ, ನೀವು ತಿರುಗಿ ಕೆಲಸಕ್ಕೆ ಬಂದು ಜಾಯಿನ್ ಆಗಿ ಅಂತ ಅವ್ರಿಗೆ ಹೇಳಿದರು. ಪ್ರಿಯರೇ, ಇದು ಏನನ್ನು ತೋರಿಸ್ತದೆ ಅಂದರೆ, ಅವಳ ಒಂದು ನಂಬಿಕೆ ಏನಿತ್ತೆ ಅಂದರೆ, ದೇವರಿಗೆ ಕೊಡೋದು ನಾನು ಕೊಡ್ತಾನೆ, ಬಟ್ ನನಗೆ ದೇವರು ಬಾಗಿಲು ತೆಗಿತಾನೆ. ನಾನು ಮಾತಾಡೋವಾಗ ಹೇಳ್ತಾ ಇದ್ಲು, ಹೇಗಾದರೂ ದೇವರು ಸಹಾಯ ಮಾಡ್ತಾರೆ, ದೇವರು ನನಗೆ ಬಾಗಿಲು ತೆಗಿತಾರೆ. ಇವತ್ತುವರೆಗೆ ನನಗೆ ಎಂದೂ ಏನು ಕೊರತೆ ಆಗಿಲ್ಲ, ಇನ್ನು ಮುಂದಕ್ಕೂ ನನಗೆ ಕೊರತೆ ಆಗುವುದಿಲ್ಲ. ಯಾಕೆಂದರೆ ಒದಗಿಸುವ ದೇವರು ಎಂದೂ ಹೇಳೋದಿಲ್ಲ ಅಂದರೆ, ಲಾಕ್ಡೌನ್ ಇದೆ, ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ, ಏನು ಮೂಮೆಂಟ್ಸ್ ಆಗ್ತಾ ಇಲ್ಲ, ಎಲ್ಲಿ ಏನು ಯಾವ ಬಿಸ್ನೆಸ್ ನಡೀತಾ ಇಲ್ಲ, ಐ ಕೆನಾಟ್ ಹೆಲ್ಪ್ ಅಂತ ಹೇಳ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹಿ opens the heaven for us. He opens the heavens and he leads us in green pasture. ಅನೇಕರ ಸಾಕ್ಷಿ ಏನೆಂದರೆ, ಈ ಲಾಕ್ಡೌನ್ ದಿನಗಳಲ್ಲಿ ಹೇಗೆ ನಮಗೆ ಸಹಾಯ ಬಂತು ನಮಗೆ ಗೊತ್ತಿಲ್ಲ, ದೇವರು ನಮಗೆ ಸಹಾಯ ಮಾಡಿದರು. ಪ್ರಿಯರೇ, ಯಾವಾಗ when will we see this miracle is when we turn our eyes from the things of this world to the Lord Jesus. ನಮ್ಮ ದೃಷ್ಟಿಯನ್ನು, ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡಿ, ಅಯ್ಯೋ ನಾನು ಇದ್ರ ಬಗ್ಗೆ ಯೋಚನೆ ಮಾಡದೆ ದೇವರನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡ್ರೆ, ನನ್ನ ಬಾಯಿ ಆರಿಕೆ ಆಗಿದೆ ಏನೆಂದರೆ, ದೇವರು ನನಗೆ ಒದಗಿಸ್ತಾರೆ. ಮೈ ಗಾಡ್ ವಿಲ್ ಪ್ರೊವೈಡ್ ಫಾರ್ ಮೀ. ಅದನ್ನು ಹೇಳ್ತಾವೋ, ಅಥವಾ ನಾವು ಚಿಂತೆ ಮಾಡಿಕೊಂಡು ಮನೆಯಲ್ಲಿ ಕುಟುಂಬಗಳಲ್ಲಿ ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡು ಇವಾಗಲೇ ಏನೋ ಕಳ್ಕೊಂಡಂಗೆ ನಾವು ಇದ್ದವೋ, ಹೇಗೋ ಈ ತಿಂಗಳು ಮುಗೀತಾ ಇದೆ, ನೆಕ್ಸ್ಟ್ ಮಂತ್ ನನ್ನ ಸ್ಯಾಲ್ರಿ ನನ್ನ ಅಕೌಂಟ್ಗೆ ಬೀಳ್ತದೋ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೀರಿಯಾ ಪ್ರಿಯರೇ? ಒಂದು ಕಥೆಗಳು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ದ ಬುಕ್ ಆಫ್ ಜಾನ್ ಚಾಪ್ಟರ್ 21 verse 3 to 12. ಜಾನ್ ಚಾಪ್ಟರ್ 21 verse 3 to 12 ನಾನು ಓದ್ತಾನೆ. ಯೋಹಾನನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ, ನಾನು 3ರಿಂದ ಓದ್ತಾನೆ. ದಯಮಾಡಿ ಕನ್ನಡ ಬೈಬಲಲ್ಲಿ ಓದ್ರಿ. ಸೈಮನ್ ಪೀಟರ್ said unto them, I go fishing. They said unto him, we also will go with you. They went forth and entered into a ship immediately, and that night they caught nothing. But when the morning was now come, Jesus stood on the shore, but the disciples knew not that it was Jesus. Then Jesus saith unto men, Children, have ye any meat? They answered him, saying, No. And he said unto them, Cast thy net on the right side of the ship, and ye shall find. They cast therefore, and now they were not able to draw it for the multitude of fishes. Therefore the disciples whom Jesus loved saith unto Peter, It is the Lord. Now when Simon Peter heard that it is the Lord, he girt his fisher's coat unto him, and did cast himself into the sea. And the other disciples came in a little ship, for they were not far from the land, but it was 200 cubits, dragging the net with fishes. As soon then as they were come to land, they saw a fire of coals there, and fish laid thereon, and bread. Jesus saith unto them, Bring the fish which ye have now caught. So Peter went up and drew the net to the land,
full of great fishes, on 153, for all there were so many, yet was not the net broken. Jesus saith unto them, come and dine. I love that word. He says, come and dine. ಈ ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಯೇಸು ಸ್ವಾಮಿ ಸತ್ತು ಹೋದ ನಂತರ ಈ ಶಿಷ್ಯರಿಗೆಲ್ಲ ಭಯ ಆಗಿಬಿಡ್ತು. ಏನು ಭಯ ಆಯ್ತಂದರೆ, ಇಷ್ಟು ದಿವಸ ನಮ್ಮ ಗುರು ನಮ್ಮ ಜೊತೆ ಇದ್ದರು, ನಮಗೆ ಏನೂ ಕಡಿಮೆ ಆಗಿಲ್ಲ, ನಮಗೆ ಆಹಾರ ಸಿಗ್ತಾಯಿತ್ತು, ನಾವು ನಮ್ಮ ಬಳೆಗಳನ್ನು ಬಿಟ್ಟು ಯೇಸುಸ್ವಾಮಿ ಹಿಂದೆ ಹೋಗಿದ್ದೇವೆ. ಆದರೆ ಈಗ ಏನು? ಓಕೆ, ಯೇಸುಸ್ವಾಮಿ ಜೊತೆ ಇರುವಾಗ ವಿ ಎಂಜಾಯ್ಡ್ ದ್ಯಾಟ್ ಲೈಫ್. ಈಗ ಯೇಸುಸ್ವಾಮಿ ಇಲ್ಲಲ್ಲ, ಲೆಟ್ಸ್ ಗೋ ಬ್ಯಾಕ್ ಟು ದ ಫಿಶಿಂಗ್ ನೆಟ್. What I liked about this is, ಇಲ್ಲಿ they took their fishing net and they went fishing. Jesus was not upset with them. ನಾವು ಆ ಸ್ಥಳದಲ್ಲಿ ಇರ್ತಿದ್ರೆ ಎಷ್ಟು ಸಿಟ್ಟಿಗೆ ಹೇಳ್ತಿದೆ, ಏನು ಇವ್ರಿಗೆ ಬುದ್ಧಿ ಇದೇನೋ ಇಲ್ಲೋ, ಇಷ್ಟು ಅದ್ಭುತ ಕಾರ್ಯ ನಾನು ಮಾಡಿದ್ದು ನೋಡಿದರೆ ಇವ್ರಿಗೆ ಒಂದು ಸ್ವಲ್ಪನೂ ತಾಳ್ಮೆ ಇಲ್ಲವ, ನಾನು ಹೇಳಿದ ಮಾತಿಗೆ ಮರ್ಯಾದೆ ಇಲ್ಲವ, ನಾನು ತಿರುಗಿ ಬರ್ತಾನೆ ಅಂತ ಹೇಳಿದ್ದಾನೆ, ನಾನು ಎಂತೆಲ್ಲ ಸಂಗತಿಗಳು ಮಾಡ್ತಾನೆ ಇವರ ಮೂಲಕ ಅಂತ ಹೇಳಿದ್ದಾನೆ, ಇವ್ರಿಗೆ ಸ್ವಲ್ಪನೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲವ ಅಂತ ನಾವು ಹೇಳ್ತಿದ್ದೇವೆ. ಬಟ್ ದ ಹಾರ್ಟ್ ಆಫ್ ಜೀಸಸ್ ವಾಸ್, ಈವನ್ ಇಟ್ ದ್ಯಾಟ್ ಟೈಮ್ ಹಿ ವಾಸ್ ಕನ್ಸರ್ನ್ಡ್ ಅಬೌಟ್ ದೆಮ್. ಪ್ರಿಯರೇ, ನಾವು ನಂಬಿದ ದೇವರು ಯಾರೆಂದರೆ, ಹಿ ಹ್ಯಾಸ್ ಅ ಹಾರ್ಟ್ ಆಫ್ ಅ ಮದರ್. ಇದನ್ನು ಕತೆ ಓದುವಾಗ ಹೆಂಗೆ ಅನ್ನಿಸ್ತದೆ ಅಂದರೆ, ಒಂದು ತಾಯಿಯ ಹೃದಯ ಇದೆ. ಈಗ ನಮಗೆ ಇಷ್ಟೇ ಒಂದು ಕಷ್ಟದಲ್ಲಿ ಇಡೀ ದಿನ ನಾವು ಕೆಲಸ ಮಾಡಿ ಓಕೆ ಟಯರ್ಡ್ ಆಗಿ ರಾತ್ರಿ ಒಂದು ನಿದ್ದೆ ಮಾಡ್ತಾ ಇರೋ ಸಮಯದಲ್ಲಿನೂ ಮಗು ಒಂದು ಸ್ವಲ್ಪ ಹತ್ತ ತಕ್ಷಣ ವಿ ಆರ್ ಸೋ ಅಲರ್ಟ್, ನಾವು ಬೇಗ ಎದ್ದು ಬಿಡ್ತೇವೆ. ಯಾಕೆ? ಮಗುಗೆ ಹಸಿವೆ ಆಗಿರ್ಬೋದು, ಮಗುಗೆ ಏನೋ ಒಂದು ಸಂಗತಿ ಬೇಕಾಗಿರ್ಬೋದು. ವಿ ಆರ್ ಸೋ ಅಲರ್ಟ್. ನಾವು ಎಲ್ಲೇ ಇದ್ದರೂ ನಮ್ಮ ಕಾನ್ಷಿಯನ್ಸ್ ಹೇಗೆ ಇರುತ್ತೆ ಅಂದರೆ, ಕಂಪ್ಲೀಟ್ಲಿ ಆನ್ ಅವರ್ ಚಿಲ್ಡ್ರನ್. ಅದೇ ರೀತಿಯಲ್ಲಿ ಇವರು ಬಳೆಗಳನ್ನು ಇಟ್ಕೊಂಡು ಮತ್ತೆ ಅವರು ಹೋಗಿದ್ದಾರೆ. ದೇ ಆರ್ ಗಾನ್ ಟು ಫಾರ್ ಫಿಶಿಂಗ್, ಬಟ್ ಅವ್ರಿಗೆ ಏನೂ ಮೀನು ಸಿಗ್ತಾ ಇಲ್ಲ. ಜೀಸಸ್ ವೆರಿ ಸ್ಮೂತ್ಲಿ, ವೆರಿ ಲವಿಂಗ್ಲಿ ಈಸ್ ಆಸ್ಕಿಂಗ್ ದೆಮ್, ಏನೂ ಸಿಕ್ಕಿಲ್ಲವಾ, ಏನೂ ನಿಮಗೆ ಸಿಕ್ಕಿಲ್ಲವಾ, ನಿಮ್ಮ ಬಳೆಗಳನ್ನು ಈಚೆ ಕಡೆಗೆ ಹಾಕಿರಿ. ಪ್ರಿಯರೇ, ಇವತ್ತು ಸ್ವಾಮಿ ನಮಗೆ ಅದೇ ಹೇಳ್ತಾ ಇದ್ದಾರೇನೆಂದರೆ, ನಿಮಗೆ ಅವರು ಕಂಪನಿಯವ್ರು ಸಂಬಳ ಕೊಟ್ಟಿಲ್ಲವಾ, ಗೌರ್ಮೆಂಟ್ ಹೇಳಿದರೆ ಕೊಡಬೇಕು, ಆದರೆ ಇವರು ಮೋಸ ಮಾಡ್ತಾ ಇದ್ದಾರಾ? ಗೌರ್ಮೆಂಟ್ ಹೇಳಿದ್ದಾರೆ ಮನೆ ರೆಂಟ್ ತಗೊಳ್ಬಾರ್ದು, ಆದರೂ ಮನೆ ಓನರ್ ತೊಂದರೆ ಕೊಡ್ತಾ ಇದ್ದಾರಾ? ಚಿಂತೆ ಮಾಡಬೇಡಿ. ಅವರ್ ಗಾಡ್ ಈಸ್ ಅ ಗಾಡ್ ಹೂ ಮೇಕ್ಸ್ ಅ ವೇ ವೆರ್ ದೇರ್ ಸೀಮ್ಸ್ ಟು ಬಿ ನೋ ವೇ. ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡುವ ದೇವರು. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೇನೆ, ಅರಸನ ಹೃದಯ ದೇವರ ಕೈಯಲ್ಲಿದೆ ಅಂತೆ, ಹೇಗೆ ಬೇಕು ಹಾಗೆ ತಿರುಗಿಸ್ತಾರಂತೆ. ಪ್ರಿಯರೇ, ನಮ್ಮ ಬಾಸ್ಗಳು, ನಮ್ಮ ಮನೆ ಓನರ್ಗಳು, ನಮಗೆ ಇರೋ ಸ್ಥಿತಿಗತಿ ಎಲ್ಲ ಸ್ವಾಮಿ ಕೈಯಲ್ಲಿದೆ. ಇಲ್ಲಿ ಅವರು ಬೇಜಾರು ಮಾಡಿಕೊಂಡು, ನಾನೊಂದು ಇದು ಧ್ಯಾನ ಮಾಡುವಾಗ ಯೋಚನೆ ಮಾಡ್ತಾ ಅಂದರೆ, ಅವರು ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾ ಇರಲಿಲ್ಲ. ಅಯ್ಯೋ, ನಾವು ಯೇಸು ಸ್ವಾಮಿ ಬಳಿಗೆ ಇರುವಾಗ ಹೇಗೆ ಎಂಜಾಯ್ ಮಾಡಿದೆ, ಆ ಮಿನಿಸ್ಟ್ರಿ ಲೈಫ್ ಹೇಗೆ ಇತ್ತು, ಇಷ್ಟು ಅದ್ಭುತಗಳನ್ನು ನೋಡಿದೆವು. ಪ್ರಿಯರೇ, ಹಾಗೆಯೇ ನೀವು ನಾನಿರ್ಬೋದು. ಇವತ್ತು ಅನೇಕ ಸೇವಕರು ಭಾಳ ಕಷ್ಟಪಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಸಭೆ ಇಲ್ಲ, ಹಳ್ಳಿಗಳ ಸಭೆಗಳು, ನಮ್ಮ ಎಲ್ಲ ಸಭೆಗಳಿಗೆ ಇವತ್ತು ನಾವು ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಷ್ಟೋ ಸಣ್ಣ ಸಭೆಗಳು, ಹಳ್ಳಿಗಳಿರುವ ಸಭೆಗಳು, ಆ ಸಭಾಪಾಲಕರು ಅಲ್ಲಿ ಬಂದ ಒಂದು ಕಾಣಿಕೆಯಿಂದ, ಅಲ್ಲಿ ಬಂದ ಒಂದು ಸಹಾಯದಿಂದ ಜೀವನ ಮಾಡ್ತಾ ಇರ್ಬೋದು. ಆದರೆ ಇವತ್ತು ಅವ್ರಿಗೆ ಅದು ಏನೂ ಆದಾಯ ಬರ್ತಾ ಇಲ್ಲ, ಅವ್ರಿಗೆ ಏನೂ ಸಹಾಯ ಬರ್ತಾ ಇಲ್ಲ. ಆದರೆ ದೇವರು ನಮಗೆ ಏನು ಕಲಿಸ್ತಾ ಇದ್ದಾರೆ ಅಂದರೆ, ಸಭಿಕರಿಂದ ಬರುವ ಸಹಾಯವನ್ನು ನೋಡಬೇಡಿ, ಸಭಿಕರಿಂದ ಬರುವ ಸಹಾಯನನ್ನು ನೋಡಬೇಡಿ, ಒದಗಿಸುವವನು ನಾನೇ. ಐ ಆಮ್ ಯೋರ್ ಪ್ರೊವೈಡರ್. ಹಿಯರ್ ವಿ ಸಿ ದ್ಯಾಟ್ ಆಲ್ ದಿಸ್ ಡಿಸೈಪಲ್ಸ್ ವರ್ ಎಕ್ಸ್ಪರ್ಟ್ ಫಿಶರ್ಮೆನ್. ದೇ ನ್ಯೂ ಹೌ ಟು ಗೋ ಫಾರ್ ಫಿಶಿಂಗ್ ಆ್ಯಂಡ್ ದೇ ನ್ಯೂ ವೇರ್ ಎಕ್ಸಾಕ್ಟ್ಲಿ ದೇ ವಿಲ್ ಫೈಂಡ್ ಗುಡ್ ಫಿಶ್. ಅಂಥ ಸಮಯದಲ್ಲಿನೂ ಅವರಿಗೆ ಮೀನು ಸಿಕ್ಕಿಲ್ಲ. ಪ್ರಿಯರೇ, ವಾಟ್ ಡಸ್ ದಿಸ್ ಶೋ? ಇದು ಏನನ್ನು ತೋರಿಸ್ತದೆ ಅಂದರೆ, God is my provider. ಯೇಸು ಸ್ವಾಮಿ ಬಂದು ಹೇಳ್ತಾರೆ, ಯೇಸು ಸ್ವಾಮಿ ಯಾರಾಗಿದ್ರೆ ಅಂದರೆ, he was a carpenter, he was not a fisherman. ಎಲ್ಲಿ ಬಳೆ ಹಾಕಬೇಕು ಯೇಸು ಸ್ವಾಮಿಗಿಂತ ಹೆಚ್ಚು ಇವರಿಗೆ ಗೊತ್ತಿತ್ತು. ಯಾಕೆಂದರೆ ಬೈ ಪ್ರೊಫೆಷನ್ he was a carpenter, but at the end of the day he is God Almighty. ಇವತ್ತು ಅನೇಕ ಸೇವಕರು ಇರ್ಬೋದು, ಆರ್ಫನೇಜಸ್ ನಡೆಯೋರು ಇರ್ಬೋದು, ಓಲ್ಡ್ ಏಜ್ ನಡೆಸುವವರು ಇರ್ಬೋದು, ನಿಮ್ಮ ಆದಾಯ ಎಲ್ಲ ಕಡೆಯಿಂದ ನಿಲ್ಲಿಸಿರ್ಬೋದು. ಆದರೆ ದೇವರು ನಮಗೆ ಏನನ್ನು ಇಲ್ಲಿ ತಿಳಿಸ್ತಾರೆ ಅಂದರೆ, ಯೋರ್ ಹೆಲ್ಪ್ ಕಮ್ಸ್ ಫ್ರಮ್ ಅಬೌವ್.
He says, cast your net on the other side. ಯಾವಾಗ ಇವರ ಬಲೆಯನ್ನು ಬೇರೆ ಕಡೆ ಹಾಕ್ತಾರೋ ಪ್ರಿಯರೇ, they get fish that is more than enough. 153 big and small fish ಅವ್ರಿಗೆ ಸಿಗುತ್ತೆ ಪ್ರಿಯರೇ. The source is Jesus. ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಟುಡೇ ವಾಟ್ ಎವರ್ ವಿ ನೀಡ್, ಅವರ್ ಸೋರ್ಸ್ ಈಸ್ ಜೀಸಸ್. ಯು ಆರ್ ಇನ್ ಅ ವೆಲ್ ಎಸ್ಟಾಬ್ಲಿಷ್ಡ್ MNC ಕಂಪನಿ, praise God for that, but your source is Jesus. You have a church and through that church you are getting your daily needs. God, Jesus is the source. ಯಾರೇ ಆಗಿರಲಿ ಪ್ರಿಯರೇ, ನಾವು ಎಂಥದೇ ಕೆಲಸ ಮಾಡ್ತಾ ಇದ್ರು, He is the source. ಅಲ್ಲಿ ನಾವು ನೋಡ್ತವೇನೆಂದರೆ, ಅವರೆಲ್ಲ ಮೀನು ಹಿಡ್ಕೊಂಡು ಬಂದ್ರಂತೆ. They were so happy. They realized that it is Jesus who is providing for them. ಅಷ್ಟೇ ಅಲ್ಲ ಪ್ರಿಯರೇ, ಯೇಸು ಸ್ವಾಮಿ ಏನು ಮಾಡಿದ್ದಾರೆ, ಅಲ್ಲಿ ಬೆಂಕಿ ಹಾಕಿ ಅದೇ ಹಿಡಿದ ಮೀನನ್ನು ಇವರಿಗೆ ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ. He is so mindful. He knew that his disciples were scared. He knew that his disciples were feeling guilty. He knew that his disciples were confused. He knew that his disciples didn't know what to do, where to go. He knew that they went back fishing. He didn't mind. ಅವರು ನೀವು ಯೋಚನೆ ಮಾಡಿದಂಗೆ, ನಾನು ಯೋಚನೆ ಮಾಡಿದಂಗೆ ಮಾಡಲ್ಲ ಪ್ರಿಯರೇ. ಅವ್ರು ಏನನ್ನು ಮಾಡ್ತಾರೆ ಅಂದರೆ, ನಮಗೆ ಕಷ್ಟ ಕಾಲದಲ್ಲಿ ಒದಗಿಸುವ ದೇವರಾಗಿದ್ದಾರೆ. He will provide all our needs according to His riches in glory. ನಮಗೆ ಅದು ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ವಾಟ್ ಈಸ್ His riches? ನಾವು ನೋಡ್ತಾ ಇರೋದು, ನಾವು ಸ್ವಲ್ಪ ಆಶೀರ್ವಾದಗಳನ್ನೇ ನೋಡಿ ನಾವು ದೇವರೇ ನಮಗೆ ಎಷ್ಟು ಆಶೀರ್ವಾದ ಮಾಡಿದಿ ಅಂತ ಸ್ವಾಮಿಗೆ ಸ್ತೋತ್ರ ಸಲ್ಲಿಸ. ಪ್ರಿಯರೇ, our God is mindful of us. ಕೆಲವು ವರ್ಷಗಳ ಹಿಂದೆ ಒಂದು ಸಹೋದರಿ ನಮ್ಮ ಮನೆಗೆ ಬಂದಳು. ಅವ್ಳ ಮನೆಗೆ ಬಂದು ಮಾತಾಡ್ತಾ ಇದ್ಲು. ಯಾಕೋ ನನ್ನ ಮನಸ್ಸು ಹೇಳ್ತಾ ಇತ್ತು, ಯಾರೋ ನನಗೆ ಮನೇಲಿ ಸ್ವಲ್ಪ ಕಾಳುಗಳನ್ನು ಕೊಟ್ಟಿದ್ರು. ಆ ಕಾಳುಗಳನ್ನು ಇಟ್ಟು ಸ್ವಲ್ಪ ದಿನ ಆಗಿತ್ತು. ನನ್ನ ಮನಸ್ಸು ಹೇಳ್ತಾ ಇತ್ತೇನೆಂದರೆ, ಆ ಕಾಳುಗಳನ್ನು ಅವಳಿಗೆ ಕೊಡು. ಐ ಸೆಡ್, ಲಾರ್ಡ್, ನಾನು ಅಲ್ಲಿಗೆ ಕೊಟ್ಟರೆ ಅವಳು ಏನು ಯೋಚನೆ ಮಾಡ್ಬೋದು. ಬಟ್ ಒತ್ತಾಯ ಇಷ್ಟು ಸ್ಟ್ರಾಂಗ್ ಇತ್ತು ನನ್ನ ಮನಸ್ಸಲ್ಲಿ ಅಂದರೆ, ನಾನು ಒಲೆಗೆ ಹೋಗಿ ಅದೆಲ್ಲ ಕಾಳುಗಳು ಒಂದು ಬ್ಯಾಗಲ್ಲಿ ಹಾಕಿ ಅವಳಿಗೆ ಕೊಟ್ಟು ಕಲಿಸಿದೆ. ಅವಳು ಅದನ್ನು ತಗೊಂಡು ಹೋದ್ಲು ಮನೆಗೆ. ಥ್ಯಾಂಕ್ ಯು, ನಂದು ಬೇಜಾರು ಮಾಡ್ಕೊಳ್ಬೇಡ, ನಾನು ಕೊಡ್ತಾ ಇಲ್ಲ ಸಿಸ್ಟರ್, ಏನು ತೊಂದರೆ ಇಲ್ಲ ಅಂತ ಮನೆಗೆ ತೊಗೊಂಡೋದ್ಲು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರ ಅಮ್ಮ ನನಗೆ ಫೋನ್ ಮಾಡಿದರು. ಸಿಸ್ಟರ್, ನಿಮಗೆ ಗೊತ್ತಿಲ್ಲ, ನಿನ್ನೆ ನನ್ನ ಮಗಳ ಹತ್ರ ನೀವು ಕಾಳು ಕಲಿಸಿ ಕೊಟ್ರಿ, ನಮ್ಮ ಮನೇಲಿ ಏನೂ ಇರಲಿಲ್ಲ, ಒಂದು ಸ್ವಲ್ಪ ರೈಸ್ ಇತ್ತು. ಆ ರೈಸನ್ನು ಗಂಜಿಯಾಗಿ ಮಾಡಿ ತಿಂದರೂ ನಮಗೆ ಅದು ಸಾಕಾಗ್ತಾ ಇರಲಿಲ್ಲ. ಆದರೆ ನೀವು ಹೇಗೆ ಆ ಕಾಳು ಕಲಿಸಿದ್ರಿ ಗೊತ್ತಿಲ್ಲ, ಆ ಕಾಳಿಂದ ನಾವೊಂದು ಡಿಶ್ ಮಾಡಿ ನಾವೆಲ್ಲ ಹೊಟ್ಟೆ ತುಂಬ ತಿಂದು ಮಲಗುವಂಗೆ ನಮಗೆ ಸಹಾಯ ಆಯಿತು. ತುಂಬ ಥ್ಯಾಂಕ್ಸ್. ಐ ವಾಸ್ ಶಾಕ್ಡ್. What the Lord was teaching is, He is mindful of us. He is mindful of you. He is mindful of me. He was mindful of His disciples. ಏನಂದರೆ, ಅವ್ರು ಬೇಜಾರಾಗಿ ಅವ್ರು ಊಟ ಮಾಡದೆ ಅವ್ರು ಹಾಗೆ ಫಿಶಿಂಗ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಇವರು ಏನೂ ಮಾಡ್ತಾಯಿಲ್ಲ. ಅದಕ್ಕೆ ಎಲ್ಲ ಬಿಟ್ಟು ಸ್ವಾಮಿನೇ ಅವ್ರಿಗೆ ಅಡಿಗೆ ಮಾಡಿ He provided fresh fish for them. ನಾವು ಬ್ಯಾಂಗ್ಳೂರಿಗೆ ಹೊಸ ಬಂದಾಗ, ಅವಾಗ ಅನೇಕ ವರ್ಷಗಳ ಹಿಂದೆ, ಒಂದು 25 ವರ್ಷಗಳ ಹಿಂದೆ ಇರ್ಬೋದು, ನಾವು ಬ್ಯಾಂಗ್ಳೂರು ಹೊಸ ಬಂದಾಗ ಆವಾಗ ಇಲ್ಲಿ ಗ್ರಿಲ್ ಚಿಕನ್ ಎಲ್ಲ ಸ್ಟಾರ್ಟ್ ಆಯಿತು. ಒಂದು ಭಾನುವಾರ ಸಭೆ ಎಲ್ಲ ಆಯಿತು. ನಾವು ಸಾಯಂಕಾಲ ಬೇರೆ ಕಡೆ ಸಭೆ ನಡೆಸಲಿಕ್ಕೆ ಹೋಗ್ತಾ ಇದ್ದೇವೆ. ನನಗೆ ಸಾಯಂಕಾಲ ಇದ್ದಕ್ಕೆಂದಾಗೆ ಗ್ರಿಲ್ ಚಿಕನ್ ತೊಗೊಳ್ಳುವ ಅಂತ ಆಸೆ ಆಯಿತು. ನಾನು ಪಾಸ್ಟ್ರಿಗೆ ಹೇಳಿದ್ದೆ, ನಂಗೆ ಗ್ರಿಲ್ ಚಿಕನ್ ತೊಗೊಳ್ಳುವ. ನಮ್ಮ ಹತ್ರ ಆವಾಗ ಅಷ್ಟು ಕಾಸು ಇಲ್ಲ, ನಮ್ಮ ಹತ್ರ ಸಮಯನೂ ಇಲ್ಲ ಅಂತ ಹೇಳಿದರು. ತುಂಬ ಆಸೆ ಆಯಿತು ಗ್ರಿಲ್ ಚಿಕನ್ ತಿನ್ನುವ ಅಂತ. ಬಟ್ ಕಾಸು ಇಲ್ಲ, ಸಮಯನೂ ಇಲ್ಲ. ಹೇಗೋ ಹೋಗಲಿ ಬಿಡಿ, ದೇವರು ಕೊಟ್ಟಾಗ ಆಯಿತು ನೋಡುವ ಅಂತೇಳಿ ನಾವು ಚರ್ಚಿಗೆ ಹೋದೆವು. ಸಾಯಂಕಾಲ ಸರ್ವಿಸ್ ಮುಗಿಸ್ಕೊಂಡು ವಾಪಸ್ ರಾತ್ರಿ ಮನೆಗೆ ಹೋದೆವು. ಮನೆಗೆ ಹೋಗಿ ಬಾಗಿಲು ತೆಗೆದು ಕಿಚನ್ಗೆ ನಾನು ಹೋದಾಗ ಒಂದು ಬ್ಯಾಗ್ ಇತ್ತಲ್ಲಿ. ಈ ಬ್ಯಾಗ್ ಯಾರಪ್ಪ ಇಟ್ಟಿದ್ದಾರೆ ಅಂತ ಓಪನ್ ಮಾಡಿ ನೋಡಿದರೆ, ಐ ವಾಸ್ ಶಾಕ್ಡ್. ಇಡೀ ಗ್ರಿಲ್ ಚಿಕನ್ನು ಯಾರೋ ತಗೊಂಡು ಬಂದು ಮನೇಲಿ ಇಟ್ಟಿದ್ರು. ಐ ವಾಸ್ ಸೋ ಶಾಕ್ಡ್. ಈ ಪಾಸ್ಟ್ರಿಗೆ ಕೇಳಿದೆ, ಯಾರು ಇಟ್ಟಿರ್ಬೋದು ಅಂತ ತುಂಬ ಯೋಚನೆ ಮಾಡಿದೆವು. ಆಮೇಲೆ ಒಂದು ಬ್ರದರ್ದು ನಮಗೆ ನೆನಪಾಯಿತು. ನಾವು ನೆಕ್ಸ್ಟ್ ಡೇ ಅವನಿಗೆ ಫೋನ್ ಮಾಡಿ ಹೇಳಿದ್ದೇವೇನೆಂದರೆ, ಎಲ್ಲಿ ಈ ಥರ ಚಿಕನ್ ಇತ್ತು ಮನೇಲಿ, ಯಾರು ತಂದದೋ? ಅದಕ್ಕೆ ಅವ ಹೇಳಿದ, ನಾನೇ ತಗೊಂಡು ಬಂದೆ. ಯೂಶ್ವಲಿ ನಮ್ಮ ನೇಬರ್ ಮನೇಲಿ ಕೊಡ್ತಿದ್ದೆವು, ಆ ದಿವಸ ಮರ್ತು ಹೋಯಿತು. ಅವ ಹೇಳ್ತಾ ಇದ್ದೆ ಅಂದರೆ, ನಿಮ್ಮ ಮನೆ ಕಡೆ ಬರ್ತಾ ಇದ್ದೆವು. ಮನೆ ಕಡೆ ಬರಬೇಕಾದ್ರೆ ಗ್ರಿಲ್ ಚಿಕನ್ ಶಾಪನ್ನು ಪಾಸ್ ಆಗಬೇಕಾದ್ರೆ ಹೇಗೋ ನಿಮ್ಮ ಮನೆಗೆ ಬರ್ತಾನಲ್ಲ,
ತಗೊಂಡು ಕೊಡುವ ಇವರಿಗೆ ಒಂದು ಆಶೀರ್ವಾದ ಮಾಡುವಂತ ತಗೊಂಡೆ. ನಿಮ್ಮ ಮನೆ ಲಾಕ್ ಇತ್ತು, ಹೇಗೂ ತಂದಿದ್ದಾನೆಲ್ಲ ಯಾಕೆ ವಾಪಸ್ ತಗೊಂಡು ಹೋಗ್ಬೇಕಂತ ಹೇಳಿ ನಿಮ್ಮ ಕಿಚನ್ ವಿಂಡೋನ ಓಪನ್ ಮಾಡಿ ಅದನ್ನು ಒಲೆಗಿಟ್ಟೆ. ಐ ವಾಸ್ ಶಾಕ್. ಹೌ ಗಾಡ್ ನ್ಯೂ ದಟ್ ಐ ವಾಂಟೆಡ್ ಟು ಈಟ್ ಸಮಥಿಂಗ್. ಅದು ಅಪೇಕ್ಷೆ ಇವಾಗಂತೂ ನಾನು ಮಾಡೋದಿಲ್ಲ, ಯಾಕೆಂದರೆ ಔಟ್ಸೈಡ್ ಫುಡ್ ನಾವು ತಿನ್ನಬಾರ್ದು. ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್ ಹೀ ಈಸ್ ಮೈಂಡ್ಫುಲ್. ಪ್ರಿಯರೇ, ಭಯ ಪಡಬೇಡಿ. ನಾಳೆ ಏನು ಉಣ್ಬೇಕು, ರೆಂಟ್ ಹೇಗೆ ಕಟ್ಟಬೇಕು, ಮಕ್ಕಳ ಫೀಸ್ ಹೇಗೆ ಮಾಡಬೇಕು, ನಾಳೆ ನಮ್ಮ ಬಿಸ್ನೆಸ್ ಡೌನ್ ಆದರೆ ಏನು, ಕೆಲಸ ಹೋದ್ರೇನು, ಇದೆಲ್ಲ ಸಂಗತಿ ಲೋಕದ ಜನರು ಮಾಡ್ತಾರೆ, ನೀವು ನಾನು ಅಲ್ಲ. ಇಂಥ ದೊಡ್ಡ ದೇವರ ಮೇಲೆ ನಮ್ಮ ಸಂಪೂರ್ಣವಾದ ನಂಬಿಕೆ ಹಾಕಿ ಲೆಟ್ ಅಸ್ ಟ್ರಸ್ಟ್ ಗಾಡ್. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ, ನಮ್ಮ ಬಾಯಿಂದ ಆರಿಕೆ ಮಾಡುವ, ಜೆಹೋವಾ ಜೈರಾ ಮೈ ಪ್ರೊವೈಡರ್. ಎಲ್ಲರೂ ಸೇರಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಯು ಆರ್ ಅ ಸಚ್ ಅ ಲವಿಂಗ್ ಗಾಡ್. ದೇವರೇ, ನಿಮ್ಮ ಪ್ರೀತಿ ಇಷ್ಟು ಅದ್ಭುತವಾಗಿದೆ. ಯು ಲವ್ ಅಸ್ ಲೈಕ್ ಅ ಮದರ್ ಆಫ್ ಫಾದರ್. ಯು ಆರ್ ಸೋ ಮೈಂಡ್ಫುಲ್ ಆಫ್ ಅಸ್. ನಮ್ಮ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡ್ತೀರಿ. ನಮಗೆ ಏನೂ ಕೊರತೆ ಆಗದಂಗೆ ನಮ್ಮನ್ನು ನೀವು ಅದ್ಭುತವಾದ ರೀತಿಯಲ್ಲಿ ಕಾಯ್ತೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಸ್ವಾಮಿ, ಇಷ್ಟೊಂದು ವಿಷಯ ನಾವು ನೋಡಿದ್ದೇವೆ, ಹೇಗೆ ನಮ್ಮ ದೇವರು ತನ್ನ ಐಶ್ವರ್ಯದ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ. ಸ್ವಾಮಿ, ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇನೆ. ಯಾರ್ಯಾರು ಭಯದಲ್ಲಿ ಇದ್ದರೋ, ಯಾರ್ಯಾರು ಚಿಂತೆದಲ್ಲಿ ಇದ್ದರೋ, ಯಾರ್ಯಾರು ದುಗುಡದಲ್ಲಿ ಇದ್ದರೋ, ಕರ್ತನೆ ನಿಮ್ಮ ಅಭಿಷೇಕ ಅವರ ಮೇಲೆ ವಿಶೇಷವಾದ ರೀತಿಯಲ್ಲಿ ಬರಲಿ, ನಂಬಿಕೆ ಅವರಲ್ಲಿ ಬರಲಿ. ಸ್ವಾಮಿ, ನನ್ನ ದೇವರು ನನಗೆ ಒದಗಿಸ್ತಾರೆ. ಆತನ ಹೆಸರು ಯೆಹೋವಾ ಈರೆ. ಎಂಥದೇ ಸಿಟುವೇಶನ್ ಆಗಿರಲಿ, ಎಂಥದೇ ಬರಕಾಲ ಆಗಿರಲಿ, ಎಂಥದೇ ಮರುಭೂಮಿ ಆಗಿರಲಿ, ಎಂಥದೇ ಸಂಗತಿಗಳಾಗಲಿ, ನನ್ನ ದೇವರು ಮಾರ್ಗ ಮಾಡ್ತಾರೆ, ನನಗೆ ಖಂಡಿತವಾಗಿ ಒದಗಿಸ್ತಾರೆ. ನನಗೆ ಏನೂ ಕೊರತೆ ಆಗೋದಿಲ್ಲ. ಆತನು ನನ್ನ ಒಳ್ಳೆ ಕುರುಬನು, ನನಗೆ ಕೊರತೆ ಪಡೇನು ಅಂತ ಬಾಯಿಂದ ಆರಿಕೆ ಮಾಡಿ ಹೃದಯದಿಂದ ನಂಬಿ ಕರ್ತನೆ. ನಾವು ದೊಡ್ಡ ದೊಡ್ಡ ಸಾಕ್ಷಿಗಳು ನುಡಿಯಂಗೆ ನಮಗೆ ಕೃಪೆ ಕೊಡ್ಲಿಕ್ಕೆ ಇದ್ದೀರಿ. ಅದಕ್ಕೆ ಸ್ತೋತ್ರ. ಸ್ವಾಮಿ, ನಾನು ಪ್ರಾರ್ಥಿಸ್ತೇನೆ, ಯಾರ ಮನೆಯಲ್ಲಿ ಏನು ಕೊರತೆ ಆಗದಂಗೆ ನೀವು ಒದಗಿಸ್ಲಿಕ್ಕೆ ಇದ್ದೀರಿ. ಅದಕ್ಕೆ ಸ್ತೋತ್ರ. ಯಾರ ಕೆಲಸನೂ ಹೋಗದಂಗೆ ನೀವು ಎಲ್ಲರ ಕೆಲಸ ಕಾಪಾಡಲಿಕ್ಕೆ ಇದ್ದೀರಿ. ಅದಕ್ಕೆ ಸ್ತೋತ್ರ. ಕರ್ತನೆ, ಯಾರ್ಯಾರು ಸ್ಯಾಲ್ರಿ ವಿಷಯದಲ್ಲಿ ಚಿಂತೆ ಮಾಡ್ತಾರೋ ಅವ್ರಿಗೆ ಬರುವ ಹಣ ಖಂಡಿತವಾಗಿ ಅವ್ರು ಬರುತ್ತೆ. ಅದಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗದಂಗೆ ನೀವೇ ಒದಗಿಸ್ಲಿಕ್ಕೆ ಇದ್ದೀರಿ. ಅದಕ್ಕೆ ಸ್ತೋತ್ರ. ನಾವು ಕಣ್ಣೆತ್ತಿ ಪರ್ವತ ಕಡೆ ನೋಡ್ತೇವೆ, ನಮ್ಮ ಸಹಾಯ ನಿಮ್ಮಿಂದನೇ ಬರ್ತವೆ. ನಮ್ಮ ದೃಷ್ಟಿ ಸ್ವಾಮಿ, ನಾವು ಬೇರೆ ಯಾವ ವಿಷಯದಲ್ಲಿ ಇಡದೆ ನಮ್ಮ ದೃಷ್ಟಿ ನಿಮ್ಮ ಮೇಲೆ ಇಟ್ಟು ವಿ ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಅ ಗ್ರೇಟ್ ಗಾಡ್. ವಿ ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳಿದಿರಿ. ಈ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡು ಬರೀ ಈ ಲಾಕ್ಡೌನ್ ದಿನಗಳೆಲ್ಲ ಜೀವನ ಪೂರ್ತಿ ನಾವು ನಂಬಿಕೆಯಿಂದ ನಡೆಯೋ ಜನಾಂಗ ಆಗುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ.